ನಮಸ್ಕಾರ ಫ್ರೆಂಡ್ಸ್. ಆರ್ಮಿ ಅಗ್ನಿವೀರ್ 2026 ರಿಕ್ರೂಟ್ಮೆಂಟ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸುತ್ತೇನೆ. ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋರು ಕೂಡ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಆದ್ದರಿಂದ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಯಾವ ಮಿಸ್ಟೇಕ್ಸ್ ಮಾಡಬಾರದು, ಯಾವ ಡಾಕ್ಯುಮೆಂಟ್ಸ್ ಬೇಕು, ಫೋಟೋ ಸೈಜ್ ಹೇಗಿರಬೇಕು, ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಎಲ್ಲವನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೇನೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಆರ್ಮಿ ಅಗ್ನಿವೀರ ರಿಕ್ರೂಟ್ಮೆಂಟ್ಗೆ ಆನ್ಲೈನ್ ಅಪ್ಲಿಕೇಶನ್ ಮೊಬೈಲ್ನಲ್ಲೂ ಹಾಕ್ಬೋದು ಫ್ರೆಂಡ್ಸ್, ಮನೆಯಲ್ಲೇ ಹಾಕ್ಬೋದು. ನೀವು ಯಾವ ಥರ ಅಂತ ನೋಡೋಣ. ಫಸ್ಟು ನಿಮ್ಮ ಡಿವೈಸಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡಿ. ನೋಡ್ತಾ ಇದ್ದೀರಾ, ಫಸ್ಟ್ ವೆಬ್ಸೈಟ್ ಜಾಯಿನ್ ಇಂಡಿಯನ್ ಆರ್ಮಿ NIC.in ಅಂತ ಇರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಕ್ಯಾಪ್ಚಾ ಕೋಡ್ ಕೇಳುತ್ತೆ ಫ್ರೆಂಡ್ಸ್. ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ. SNTWUH ಎಂಟರ್ ವೆಬ್ಸೈಟ್ ಅಂತ ಕೊಡಿ. ನೋಡಿ ಫ್ರೆಂಡ್ಸ್, ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಅಗ್ನಿಪಥ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆ್ಯಂಡ್ ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಬೇಕು. ಫಸ್ಟು ರಿಜಿಸ್ಟ್ರೇಷನ್ ಮಾಡಬೇಕು. ಫ್ರೆಶ್ ಕ್ಯಾಂಡಿಡೇಟ್ಸು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ, ಲಾಗಿನ್ ID ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡೋದಕ್ಕೆ, ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ. ಮುಂಚೆ ಅಪ್ಲಿಕೇಶನ್ ಹಾಕಿದವರು ಡೈರೆಕ್ಟ್ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇವಾಗ ನಾನು ಫ್ರಮ್ ದ ಸ್ಕ್ರ್ಯಾಚ್ ಅಂದರೆ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಲಾಗಿನ್ ಯಾವ ಥರ ಆಗಿ ಯಾವ ಥರ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋಣ. ಎಲ್ಲಿ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಕೇಳುತ್ತೆ. ಕ್ಯಾಪ್ಚಾ ಎಂಟರ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಫ್ರೆಂಡ್ಸ್. ನೀವು ಮುಂಚೆ ಅಪ್ಲಿಕೇಶನ್ ಹಾಕಿದರೆ ಡೈರೆಕ್ಟ್ ಲಾಗಿನ್ ಆ್ಯಂಡ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡ್ಬೋದು. ಲಾಗಿನ್ ಟು ಕನ್ಫರ್ಮ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕ್ಬೋದು. ಇವಾಗ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ನೋಡಿ ಫ್ರೆಂಡ್ಸ್, ಇಲ್ಲಿ ಯಾರು ಫ್ರೆಶ್ ಕ್ಯಾಂಡಿಡೇಟ್ಸ್ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋರು ಈ ಥರ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ಥರ ಕೇಳುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಡ್ಯೂರಿಂಗ್ ಅಪ್ಲಿಕೇಶನ್ ಟೈಮಲ್ಲಿ, ರಿಜಿಸ್ಟ್ರೇಷನ್ ಟೈಮಲ್ಲಿ ಯಾವ ಥರ ಅಪ್ಲಿಕೇಶನ್ ಬೇಕು ಅಂತ ಎಲ್ಲ ತೋರಿಸುತ್ತೆ. ಫಸ್ಟ್ ಆಫ್ ಆಲ್ ಆಧಾರ್ ಕಾರ್ಡ್, SSSC ಸರ್ಟಿಫಿಕೇಟ್, ಸ್ಕ್ಯಾನ್ ಕಾಪಿ ಆಫ್ ಸಿಗ್ನೇಚರ್ ಮಾಡಿದ್ದು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಮತ್ತು ಲೇಟೆಸ್ಟ್ ಫೋಟೋ ನಿಮ್ಮದು. ನೋಡಿ ಫ್ರೆಂಡ್ಸ್, ಸೈಜ್ 5 KB ಇಂದ 20 KB ಒಳಗಡೆ ಇರಬೇಕು ಅಪ್ಲೋಡ್ ಮಾಡೋದಕ್ಕೆ. ಆಮೇಲೆ ಆಧಾರ್ ಲಿಂಕ್ಡ್ ಮೊಬೈಲ್ ಅದು ಒಂದು ಬೇಕು. ಮತ್ತು ಆ್ಯಕ್ಟಿವ್ ಇಮೇಲ್ ID ಮತ್ತು ಅಡ್ರೆಸ್ ಡೀಟೇಲ್ಸ್ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್, ರಿಜಿಸ್ಟ್ರೇಷನ್ ಆಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಸ್ಟಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟರ್ ವಿತ್ ಆಧಾರ್ ನಂಬರ್ ಆ್ಯಂಡ್ ಆರ್ ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂತ ಇದೆ. ಆಧಾರ್ ನಂಬರಿಂದ ನಾವು ರಿಜಿಸ್ಟ್ರೇಷನ್ ಮಾಡೋಣ. ಓಕೆ ಅಂತ ಕೊಡಿ. ಕನ್ಫರ್ಮ್ ಟು ಫೆಚ್ ಫ್ರಮ್ ಡಿಜಿಲಾಕರ್ ಅಂತ ಕೇಳುತ್ತೆ, ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟ ತಕ್ಷಣ ಈ ಥರ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ಹಾಕಿ. ನೋಡಿ ಫ್ರೆಂಡ್ಸ್, ಈ ಥರ OTP ಹೋಗುತ್ತೆ. ಆಧಾರ್ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTP ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ ತಕ್ಷಣ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದಾದಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ. 93 ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಕೊಡಬೇಕು. ನೋಡಿ ಫ್ರೆಂಡ್ಸ್, ಮತ್ತೆ ಮೊಬೈಲ್ ನಂಬರ್ OTPನೂ ಬರುತ್ತೆ, 678417. ಕಂಟಿನ್ಯೂ ಮಾಡಬೇಕು. ನೋಡಿ ಫ್ರೆಂಡ್ಸ್, ಕಂಟಿನ್ಯೂ ಆದ ತಕ್ಷಣ ಈ ಥರ ಡಿಜಿಲಾಕರ್ದು ಕನ್ಫರ್ಮೇಷನ್ ಕೇಳುತ್ತೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ, ಇಲ್ಲಿ ಇದನ್ನು ಎಸ್ ಮಾಡಬೇಕು. ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಅಲೋ ಕೊಡಿ ಸಾಕು. ಅಲೋ ಕೊಟ್ಟ ತಕ್ಷಣ ಈ ಥರ ಬರುತ್ತೆ, ಪ್ರೊಸೆಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಪ್ರೊಸೆಸ್ ಆದಮೇಲೆ ಮತ್ತೆ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾ ಎಂಟರ್ ಮಾಡಿ. ಎಂಟರ್ ವೆಬ್ಸೈಟ್ ಅಂತ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಓಪನ್ ಆದಮೇಲೆ ಮತ್ತೆ ಅಗ್ನಿಪಥಲ್ಲಿ ಹೋಗಿ ಮತ್ತೆ ಲಾಗಿನ್ ಆ್ಯಂಡ್ ಅಪ್ಲೈ ಆನ್ಲೈನ್ ಅಂತ ಕೊಡಬೇಕು. ಆದಮೇಲೆ
ಈ ಥರ ಮತ್ತೆ ರಿಜಿಸ್ಟ್ರೇಷನ್ ಕೊಟ್ಟು ಮತ್ತೆ ಕಂಟಿನ್ಯೂ ಅಂತ ಕೊಡಬೇಕು. ನೋಡಿ ಫ್ರೆಂಡ್ಸ್, ಮತ್ತೆ ಕಂಟಿನ್ಯೂ ಕೊಟ್ಟು ಮತ್ತು ಆಧಾರ್ ನಂಬರ್ ಹಾಕ್ಬಿಟ್ಟು ಕನ್ಫರ್ಮ್ ಅಂತ ಕೊಡಬೇಕು. ಕನ್ಫರ್ಮ್ ಟು ಫೆಚ್ ಡಿಜಿಲಾಕರ್ ಕೊಡಬೇಕು. ನೋಡಿ ಫ್ರೆಂಡ್ಸ್, ಆಟೋಮೆಟಿಕ್ ಫೆಚ್ ಆಗಿ ಪ್ರೊಸೆಸ್ ಆಗಿ ಈ ಥರ ಪರ್ಸನಲ್ ಡೀಟೇಲ್ಸ್ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ರಿಜಿಸ್ಟ್ರೇಷನ್ನು. ಡೊಮಿಸಿಲ್ ಸ್ಟೇಟ್ ಅಂತ ಕೇಳುತ್ತೆ. ಡೊಮಿಸಿಲ್ ಸ್ಟೇಟ್ ಕರ್ನಾಟಕ. ಆಧಾರ್ ಕಾರ್ಡ್ ನಂಬರ್ ಆ್ಯಸ್ ಇಟ್ ಈಸ್ ಇರುತ್ತೆ, ಮತ್ತು ನೇಮ್ ಇರುತ್ತೆ. ಈಸ್ ಯುವರ್ ನೇಮ್ ಇನ್ ಆಧಾರ್ ಈ ಸೇಮ್ ಆ್ಯಸ್ ಮೆಟ್ರಿಕ್ಯುಲೇಷನ್ ಎಸ್ ಕೊಡಿ. ಮತ್ತು ಫಾದರ್ SSLC ಮಾರ್ಕ್ಸ್ ಕಾರ್ಡ್ ಎಲ್ಲರೂ ಫಾದರ್ ನೇಮ್ ಹಾಕಿ, ಮತ್ತು ಮದರ್ ನೇಮ್ ಹಾಕಿ ಫ್ರೆಂಡ್ಸ್. ಮತ್ತು ಆ್ಯಸ್ ಇಟ್ ಈಸ್ ಎಸ್ ಅಂತ ಕೊಡಿ. ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಇಮೇಲ್ ಅಡ್ರೆಸ್ ಹಾಕಿ. ಮತ್ತು ಮೊಬೈಲ್ ನಂಬರು ಕೂಡ ಆ್ಯಡ್ ಮಾಡಬೇಕು. ಸಬ್ಮಿಟ್ ಕೊಡಬೇಕು. ಇದಾದಮೇಲೆ ನೋಡಿ ಫ್ರೆಂಡ್ಸ್, OTP ಸೆಂಟ್ ಆನ್ ಯುವರ್ ಮೇಲ್ ID ಅಂತ ಬರುತ್ತೆ. ಆಮೇಲೆ ರಿಜಿಸ್ಟರ್ಡ್ ಇಮೇಲ್ ಐಡಿಗೆ OTP ಬರುತ್ತೆ. OTP ಎಂಟರ್ ಮಾಡಬೇಕು. ಆಮೇಲೆ ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಕ್ಯಾಪ್ಚಾ ಕೋಡ್ ಆ್ಯಡ್ ಮಾಡಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್. ಪರ್ಸನಲ್ ಡೀಟೇಲ್ಸ್ ಎಲ್ಲನೂ ಫಿಲ್ ಮಾಡಬೇಕು. ಆಮೇಲೆ ಮೆರಿಟಲ್ ಸ್ಟೇಟಸ್ ಅನ್ಮ್ಯಾರಿಡ್. ಆಲ್ಮೋಸ್ಟ್ ಆಲ್ ಅಪ್ಲಿಕೇಶನ್ ಹಾಕೋರು ಅನ್ಮ್ಯಾರಿಡ್ ಇರ್ತಾರೆ. ಹೈಟ್ ಆ್ಯಡ್ ಮಾಡಬೇಕು. ಆಮೇಲೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಆ್ಯಸ್ ಇಟ್ ಈಸ್ ಇರಬೇಕು. ಮತ್ತು ಇಲ್ಲಿ ಡೊಮಿಸಿಲ್ ಡಿಸ್ಟ್ರಿಕ್ಟ್ ಆ್ಯಡ್ ಮಾಡಬೇಕು. ಮತ್ತು ಕ್ವಾಲಿಫೈಯಿಂಗ್ ಕೋರ್ಸ್ 10th ಹಾಕಿ ಪಾಸ್ಟ್ ಅಂತ ಹಾಕಬೇಕು. ಬೋರ್ಡ್ ಸ್ಟೇಟ್ ಬೋರ್ಡ್ ಯಾವ ಸ್ಟೇಟ್ ಅಂತ ಇದೆ, ಕರ್ನಾಟಕ. ಇಲ್ಲಿ ನೋಡಿ ಫ್ರೆಂಡ್ಸ್, SSLC ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ. ಆಮೇಲೆ ಯೂಸರ್ ನೇಮ್ ಸೇಮ್. ಪಾಸ್ವರ್ಡ್ ನೋಡಿ ಫ್ರೆಂಡ್ಸ್, ಲಾಗಿನ್ ಯೂಸರ್ ನೇಮ್ ಇದು. ಪಾಸ್ವರ್ಡ್ ನೀವು ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಕ್ಯಾಪ್ಚಾ ಎಂಟರ್ ಮಾಡಿ ಸೇವ್ ಕೊಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಇವಾಗ ಲಾಗಿನ್ ಆಗಬೇಕು ಫ್ರೆಂಡ್ಸ್. ಗೋ ಟು ಹೋಮ್ ಅಂತ ಕ್ಲಿಕ್ ಮಾಡಿದ್ರೆ ಲಾಗಿನ್ ಪೇಜಿಗೆ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಆಟೋಮೆಟಿಕ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬಂತು. ನೋಡಿ ಫ್ರೆಂಡ್ಸ್, ಆಟೋಮೆಟಿಕ್ಲಿ ಲಾಗಿನ್ ಆಗಿದೆ. ಇವಾಗ ಅಪ್ಲಿಕೇಶನ್ ನೋಡಿ ಈ ಥರ ಇರುತ್ತೆ. ಇದನ್ನೆಲ್ಲ ಫಿಲ್ ಮಾಡೋಣ. ನೋಡಿ, ಸ್ಟೇಟ್ ಕೇಳುತ್ತೆ. ಸ್ಟೇಟ್ ಆ್ಯಸ್ ಇಟ್ ಈಸ್ ಇದೆ. ಡಿಸ್ಟ್ರಿಕ್ಟ್ ಆ್ಯಸ್ ಇಟ್ ಈಸ್ ಇದೆ. ತಹಸೀಲ್ ಬಾಗಲಕೋಟೆ ಆ್ಯಸ್ ಇಟ್ ಈಸ್. ಹೈಟ್ ಆ್ಯಸ್ ಇಟ್ ಈಸ್. ಡೇಟ್ ಆಫ್ ಬರ್ತ್ ಆ್ಯಸ್ ಇಟ್ ಈಸ್. ಕ್ವಾಲಿಫೈಯಿಂಗ್ ಕೋರ್ಸ್ ಆ್ಯಸ್ ಇಟ್ ಈಸ್. ಎಲ್ಲನೂ ಇದೆ. ಜಸ್ಟ್ ಸರ್ವಿಸ್ ಪರ್ಸನ್ ನೋ ಅಂತ ಕೊಟ್ಟು ಇಲ್ಲಿ ಡು ಯು ಬಿಲಾಂಗ್ ಟು ಸ್ಪೆಷಲ್ ಕ್ಯಾಟಗರಿ, ಸೆಲೆಕ್ಟ್ ಎನಿ ಒನ್ ಫ್ರಮ್ ಅಬವ್ ಅಂತ ಇದೆ. ಇಲ್ಲಿ ನಾನ್ ಡಿಸ್ಪೆನ್ಷನ್ ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡಬೇಕು. ಯಾವುದು ಸ್ಪೋರ್ಟ್ಸ್ ಪರ್ಸನ್ ಅದು ಇದು ಕ್ಲಿಕ್ ಮಾಡಬಾರ್ದು ಫ್ರೆಂಡ್ಸ್. ಇಲ್ಲಿ ಅಗ್ನಿವೀರ್ ಜನರಲ್ ಡ್ಯೂಟಿ ಇದನ್ನು ನಾವು ಹಾಕಬೇಕು. ಅಗ್ನಿವೀರ್ ಟೆಕ್ನಿಕಲ್
ಇವಾಗ ಇದು ಆನ್ ಇದೆ, ಇವಾಗ ಇದು ಓಪನ್ ಇದೆ. ಆದಮೇಲೆ ಟೆಕ್ನಿಕಲ್ ಅಗ್ನಿವೀರ್ ಟ್ರೇಡ್ಸ್ಮನ್ ಇದು 8th ಮೇಲೆ ನಾವು ಅಪ್ಲಿಕೇಶನ್ ಹಾಕ್ಬೋದು. ಅಗ್ನಿವೀರ್ ಟ್ರೇಡ್ಸ್ಮನ್ 10th ಮೇಲೇನೂ ಇದೆ. ಇವು 4 ಇದೆ. ಫಸ್ಟ್ ಒಂದು ನೋಡಿ, ಅಗ್ನಿವೀರ್ ಜನರಲ್ ಡ್ಯೂಟಿ ಕ್ಲಾಸ್ 10th or metric pass with 45% marks in aggregate of 5 basic subjects and minimum 33 marks in each of those 5 subjects for boards following grading system. Grades commensurate to percentage as above will be considered ಅಂತ ಇದೆ. ಸೊ ಏನು ಮಾಡಿ, ಅಪ್ಲೈ ಅಂತ ಕೊಡಿ. ಇಲ್ಲಿ ಜಸ್ಟ್ ನೋಡಿ, ಏಜ್ ಫ್ರಮ್ ಏಜ್ 17.5 to 22 ಅಂತ ಇದೆ. ಜಸ್ಟ್ ಅಪ್ಲೈ ಅಂತ ಕೊಡಬೇಕು. ಆಟೋಮೆಟಿಕ್ ಲಾಗಿನ್ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಜಸ್ಟ್ ಏನಿಲ್ಲ, ಕಂಟಿನ್ಯೂ ಅಂತ ಕೊಡಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಪರ್ಸನಲ್ ಇನ್ಸ್ಟ್ರಕ್ಷನ್ಸ್ ಅಂತ ಇತ್ತು, ಆಗಲೇ ಕಂಟಿನ್ಯೂ ಕೊಟ್ಟಿವಿ. ಪರ್ಸನಲ್ ಇನ್ಫಾರ್ಮೇಷನ್, ಕಮ್ಯುನಿಕೇಷನ್ ಡೀಟೇಲ್ಸ್, ಮಿಸ್ ಡೀಟೇಲ್ಸ್, ಎಜುಕೇಷನ್ ಡೀಟೇಲ್ಸ್ ಆ್ಯಂಡ್ ಎಕ್ಸಾಮ್ ಸೆಂಟರ್ ಆ್ಯಂಡ್ ಪೇಮೆಂಟ್. ನಾನು ಎಕ್ಸಾಮ್ ಸೆಂಟರ್ವರೆಗೂ ಹೇಳ್ತೀನಿ, ಪೇಮೆಂಟ್ವರೆಗೂ ಹೇಳಲ್ಲ. ನೋಡಿ ಆಟೋಮೆಟಿಕ್ ತೊಗೊಂಡಿದೆ. ಇಲ್ಲಿ ಚೂಸ್ ಫೈಲ್ ಮಾಡಬೇಕು, ಫೋಟೋ ಆ್ಯಡ್ ಮಾಡಬೇಕು, ಆಮೇಲೆ ಇಲ್ಲಿ ರಿಲಿಜನ್ ಆ್ಯಡ್ ಮಾಡಬೇಕು, ಕ್ಲಾಸ್ ಎಷ್ಟಿದೆ ಕ್ಲಾಸು, ಕ್ಲಾಸ್ ಡೇಟ್, ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಆಟೋಮೆಟಿಕ್ಲಿ ಆಧಾರ್ ನಂಬರ್ ಮತ್ತು ಕನ್ಫರ್ಮ್ ಆಧಾರ್ ನಂಬರ್ 2 ಹಾಕ್ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪರ್ಸನಲ್ ಇನ್ಫಾರ್ಮೇಷನ್ ಆದಮೇಲೆ ನೆಕ್ಸ್ಟು ಫೋಟೋ ಮತ್ತು ಸೈನು. ಫೋಟೋ 5 KB to 20 KB ವರೆಗೂ ಇರಬೇಕು. ಮತ್ತು ಸಿಗ್ನೇಚರ್ ಬಂದ್ಬಿಟ್ಟು 5 KB to 10 KB ಇರಬೇಕು, ಇಲ್ಲಾಂದರೆ ಓಪನ್ ಆಗಲ್ಲ. ನಾನು ಜಾಸ್ತಿ ಟೈಮ್ ತೊಗೊಂಡು ಇದನ್ನು ಹಾಕಿದ್ದೀನಿ. ಆಮೇಲೆ ನೋಡಿ ಫ್ರೆಂಡ್ಸ್, ಹೌಸ್ ನಂಬರ್ ಮತ್ತು ಅಡ್ರೆಸ್, ವಿಲೇಜ್ ಎಲ್ಲ ಹಾಕಬೇಕು. ಅಡ್ರೆಸ್ ಹಾಕ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಸೇವ್ ಆ್ಯಂಡ್, ಇಲ್ಲಿ ನೋಡಿ, ಇಲ್ಲಿ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಕೊಡಿ. ಕೊಟ್ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಬ್ಲಾಕ್ ಅಂತ ಕೇಳ್ತದೆ, ಎಣ್ಣೆ ಅಂತ ಹಾಕಿ, ನೋ ಇಶ್ಯೂಸ್. ನೋಡಿ ಫ್ರೆಂಡ್ಸ್, ಪಿನ್ ರಿಕ್ವೈರ್ಡ್ ಅಂತ ಕೇಳ್ತದೆ, ಪಿನ್ ಎಲ್ಲ ಹಾಕಿಲ್ಲ ನಾವು, ಪೋಸ್ಟಲ್ ಕೋಡ್ ಹಾಕಿಲ್ಲ, ಏನೂ ಹಾಕಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಪೋಸ್ಟ್ ಆಫೀಸ್ ಹಾಕಬೇಕು. ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ ಫ್ರೆಂಡ್ಸ್. ಪಿನ್ ರಿಕ್ವೈರ್ಡ್ ಅಂತ ಇದೆ, ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇನಿಲ್ಲ, ಜಸ್ಟ್ ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರೆ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಇಲ್ಲಿ NCCನೂ ನೋ ಅಂತ ಹಾಕಿ. ಸ್ಪೋರ್ಟ್ಸ್ ಇನ್ ಕೇಸ್ NCC ಇದ್ದರೆ ಎಸ್ ಅಂತ ಹಾಕಿ, ಸ್ಪೋರ್ಟ್ಸ್ ಇದ್ದರೆ ಎಸ್ ಅಂತ ಹಾಕ್ಬಿಟ್ಟು ಎಲ್ಲ ಇದು ಫಿಲ್ ಮಾಡಿ. ಸೊ ಆಮೇಲೆ ಲಾಸ್ಟಲ್ಲಿ ರಿಲೇಷನ್ ವಿತ್ ಆರ್ಮಿ ಪರ್ಸನ್ ಅಂತ ಕೇಳ್ತಾರೆ. ಸೊ ಇದನ್ನೇನು ಫಿಲ್ ಮಾಡಬೇಡಿ. ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅಂತ ಕೇಳ್ತಾರೆ, 10th ಅಂತ ಹಾಕಿ, ಇಲ್ಲಾಂದರೆ ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಅಪಿಯರ್ ಮಾಡ್ತಾ ಇದ್ರೆ ಅದನ್ನು ಹಾಕಿ. ಮತ್ತು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾರೆ. ಸೊ ಎಸ್ ಇದ್ರೆ ಎಸ್ ಅಂತ ಹಾಕಿ, ನೋ ಇದ್ರೆ ನೋ ಅಂತ ಹಾಕಿ, ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದಾದಮೇಲೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕೇಳ್ತಾರೆ ಫ್ರೆಂಡ್ಸ್. ಕ್ವಾಲಿಫೈಯಿಂಗ್ ಕೋರ್ಸ್ ಕೇಳ್ತಾರೆ, 10th ಅಂತ ಹಾಕಿ. ಬೋರ್ಡ್ ಆರ್ ಎಜುಕೇಷನ್ ಯೂನಿವರ್ಸಿಟಿ ಅಂತ ಕೇಳ್ತಾರೆ. ಸ್ಟೇಟ್ ಬೋರ್ಡಲ್ಲೇ 10th ಮುಗಿಸಿದ್ರೆ ಸ್ಟೇಟ್ ಬೋರ್ಡ್ ಅಂತ ಹಾಕಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಕೇಳ್ತಾರೆ, ಇಯರ್ ಆಫ್ ಪಾಸಿಂಗ್ ಕೇಳ್ತಾರೆ, ಇಯರ್ ಆಫ್ ಪಾಸಿಂಗ್ ಹಾಕಿ ಫ್ರೆಂಡ್ಸ್. ಆಮೇಲೆ ರೋಲ್ ನಂಬರ್ ಕೇಳ್ತಾರೆ, ರೋಲ್ ನಂಬರ್ ಹಾಕಿ. ರೋಲ್ ಹಾಕಿದ್ಮೇಲೆ ಸರ್ಟಿಫಿಕೇಟ್ ನಂಬರ್ ಕೇಳ್ತಾರೆ, ಸರ್ಟಿಫಿಕೇಟ್ ನಂಬರ್ ಹಾಕಿ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ನೋಡಿ ಫ್ರೆಂಡ್ಸ್, ಈ ಥರ ಓಪನ್ ಆಗುತ್ತೆ. ಪ್ಲೀಸ್ ಮೆನ್ಷನ್ ಆಲ್ ಮಾರ್ಕ್ ಶೀಟ್ ಸಬ್ಜೆಕ್ಟ್ ಇನ್ ದ ಬಿಲೋ ಫೀಲ್ಡ್ ಅಂತ ಕೇಳ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ಕೊಟ್ಬಿಟ್ಟು
ಇದನ್ನು ಡಿಲೀಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಇಲ್ಲಿವರೆಗೂ ನಾನು ಮಾಡಿದ್ದೀನಿ. ಸೊ ಇದ್ರ ನೆಕ್ಸ್ಟ್ ಸ್ಟೆಪ್ಪು ಆಗ್ತಾ ಇಲ್ಲ, ಇವರು ಎಲಿಜಿಬಲ್ ಇಲ್ಲ. ಸೊ ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಕೇಳ್ತಾರೆ. ನಿಮ್ಗೆ ಯಾವುದು ನಿಯರೆಸ್ಟ್ ಎಕ್ಸಾಮ್ ಸೆಂಟರ್ ಇರುತ್ತೆ 3 ಎಕ್ಸಾಮ್ ಸೆಂಟರ್ ಹಾಕ್ಬಿಟ್ಟು ಆಮೇಲೆ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಮೆಂಟ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಆಮೇಲೆ ಮೇಲ್ ಐ ಡಿಗೆ ಮತ್ತು ಮೊಬೈಲ್ ನಂಬರ್ಗೂ SMS ಬರುತ್ತೆ. ಲೈಕ್ ಯಾವ ಥರ ಅಂದರೆ ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ ಫ್ರೆಂಡ್ಸ್. ಅದಾದಮೇಲೆ ನೋಡಿ, ಇದೇ ರೀತಿ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ, ಯಾರು ಅಪ್ಲೈ ಮಾಡಿಲ್ಲ ಇನ್ನೂ ಅಪ್ಲೈ ಮಾಡಿ ಬೇಗ. ಸಿಗೋಣ ಫ್ರೆಂಡ್ಸ್, ಬಾಯ್.